ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಪ್ಲೀಸ್. ಸ್ವಲ್ಪ ಜನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಅದಕ್ಕೋಸ್ಕರ ಕೇಳ್ಕೊತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಈಗ ನಾನು ಒಂದು ಪಾರ್ಸಲ್ ಬಂದಿತ್ತು, ಮಧ್ಯಾಹ್ನ ಮೇಲೆ ನಾನು ಸ್ವಲ್ಪ ಡಿಸೈನ್ ವರ್ಕ್ ಬ್ಲೌಸ್ಗಳನ್ನ ತೋರಿಸೋಣ ಅಂತ ನಿಮಗೆ ವಿಡಿಯೋ ಮಾಡ್ತಾ ಇರೋದು. ಅದರ ಜೊತೆಗೆ ಒಂದು ಮೀಶೋದಲ್ಲಿ ನಾನೊಂದು ಡ್ರೆಸ್ ಪೀಸ್ನ ಬುಕ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು, ಅಲ್ಲಿ ನೋಡೋಕ್ಕೂ ಅಷ್ಟೇ ಚೆನ್ನಾಗಿತ್ತು. ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡು ನಾನು ಬುಕ್ ಮಾಡಿದೆ. ಬುಕ್ ಮಾಡಿ ಎಷ್ಟೊಂದು ರಿಟರ್ನ್ ಮಾಡಿದ್ದೀನಿ. ಇದನ್ನು ಮಾತ್ರ ನಾನು ಯೋಚನೆ ಮಾಡಿ ಸುಮಾರು ಸಲ ಯೋಚನೆ ಮಾಡಿ ಬುಕ್ ಮಾಡಿದೆ. ಬುಕ್ ಮಾಡಿದ ತಕ್ಕಾಗೆ ಪೀಸು ಸುಧಾ ಅಷ್ಟೇ ಚೆನ್ನಾಗಿತ್ತು, ತುಂಬಾ ಸೂಪರಾಗಿತ್ತು. ನನಗಂತೂ ಹಾರ್ಟ್ಲಿ ಇಷ್ಟ ಆಯಿತು, ಅಷ್ಟು ಚೆನ್ನಾಗಿತ್ತು ಈ ಪೀಸ್ ಅಂತೂ. ಇದರಲ್ಲಿ ಡ್ರೆಸ್ ಹೊಲ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತರಿಸಿದ್ದೀನಿ. ಇದನ್ನು ಡ್ರೆಸ್ ಹೊಲಿಯೋಕ್ಕೆ ಲೈನಿಂಗ್ ತರಿಸಿ ಡ್ರೆಸ್ ಹೊಲಿತೀನಿ. ಹೊಲ್ದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈಗ ಸ್ವಲ್ಪ ನಾನು ವರ್ಕ್ ಮಾಡಿಸಿದೆ ಬ್ಲೌಸ್ಗಳಿಗೆ, ಅದನ್ನು ನಾನು ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಇದು ಸ್ಲೀವ್ಗೆ ಬಂದಿರುವಂಥ ಡಿಸೈನು. ಸ್ಲೀವ್ಗೆ ತುಂಬಾ ಚೆನ್ನಾಗಿ ಬಂದಿದೆ. ಇದು ಬಳ್ಳಿ ಥರ ಹೂವು ಕೊಡಿ ಅಂತ ಹೇಳಿದೆ ನಾನು, ಅದೇ ಥರ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಇದು. ನೋಡಿ ಇಲ್ಲಿ ಈ ಥರ ಇದು ನೆಕ್ಕಿಗೆ ಬರುತ್ತೆ, ಬ್ಯಾಕ್ ನೆಕ್ಕಿಗೆ. ಇದು ರೌಂಡಾಗೆ ಏನು ಸ್ಟೋನ್ ಇಲ್ಲ, ಬಾಲ್ ಚೈನ್ ಇಲ್ಲ, ಏನಂದ್ರೆ ಏನಿಲ್ಲ, ಬಳ್ಳಿ ಥರ ಹೂವು ಮಾತ್ರ ಕೊಡಿಸಿದ್ದೀನಿ. ಸೀರೆ ಕಾಂಟ್ರಾಸ್ಟು ಸೂಪರಾಗಿ ಕಾಣಿಸುತ್ತೆ ಅದು. ಇದು ನಾರ್ಮಲಾಗಿ ಒಂದು ಸಿಂಪಲ್ಲಾಗಿ ಒಂದು ವರ್ಕ್ ಮಾಡಿಸಿದ್ದೀನಿ. ಮತ್ತು ಇದು ಸ್ಲೀವ್ಗೆ ಈ ಥರ ಮಾಡಿಸಿ ಒಂದು ಸಣ್ಣ ಹೂವು ಥರ ಇಡ್ಸಿದ್ದೀನಿ ಅಷ್ಟೇ. ಮತ್ತು ಇದಕ್ಕೂ ಅಷ್ಟೇ ಸಿಂಪಲಾಗೆ ಮಾಡಿಸಿದ್ದೀನಿ. ಇವೆರಡಕ್ಕೂ ಒಂದಕ್ಕೆ ಮಾತ್ರ ಗ್ರ್ಯಾಂಡಾಗಿ ಮಾಡಿಸಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇದನ್ನು ಒಂದು ಬ್ಲೌಸ್ ಈಗ ನಾನು ಅರ್ಜೆಂಟಾಗಿ ಹೊಲಿಬೇಕಾಗಿತ್ತು, ಅದನ್ನು ಕಟಿಂಗ್ ಮಾಡಿ ಇಟ್ಕೊತೀನಿ. ಅದು ಸ್ವಲ್ಪ ಬಟ್ಟೆ ಮಾತ್ರ ಸಖತ್ತು ಸ್ಮೂತ್ ಇದೆ. ಅದಕ್ಕೆ ವರ್ಕ್ ಮಾಡ್ಸೋಕ್ಕೆ ಅಂತಲೇ ಹೇಳಿದರು, ವರ್ಕ್ ಮಾಡಿಸಿದ್ದೀನಿ. ಅದನ್ನು ನಾನು ಸ್ಮೂತಾಗಿರೋ ಬಟ್ಟೆ ಈ ಕಡೆ ಎಳೆದ್ರೆ ಆ ಕಡೆ ಹೋಗುತ್ತೆ, ಆ ಕಡೆ ಎಳೆದ್ರೆ ಈ ಕಡೆ ಬರುತ್ತೆ. ಅದಕ್ಕೆ ನಾನು ಅದನ್ನು ಹುಷಾರಾಗಿ ನೋಡಿಕೊಂಡು ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ ನಾನು ಇಟ್ಕೊಂಡಿದ್ದೀನಿ ಆಲ್ರೆಡಿ ಮಾರ್ಕ್ ಹಾಕ್ಕೊಂಡು. ವರ್ಕ್ ಮಾಡಿಸಿರೋ ಅದ್ರ ಮೇಲೆ ಇಟ್ಕೊಂಡು ನಾನು ಎಕ್ಸ್ಟ್ರಾ ಸ್ವಲ್ಪ ಒಂದು 2 ಇಂಚು 1 ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀನಿ. ಯಾಕಂದರೆ ಸುಮ್ಮನೆ ಆಮೇಲೆ ಜಾಯಿಂಟ್ ಮಾಡೋಕ್ಕಾಗಲ್ಲ. ವೇಸ್ಟ್ ಆದರೆ ಪರವಾಗಿಲ್ಲ, ವೇಸ್ಟ್ ಆಗಲಿ ಅಂತ ಅಂದ್ಬಿಟ್ಟೆ ಬಿಟ್ಬಿಟ್ಟಿರ್ತೀನಿ. ಬೆಲ್ಟಿಗೆ ಬೇಕಿದ್ರೆ ನಾವು ಜಾಯಿಂಟ್ ಮಾಡ್ಕೋಬೋದು, ಇದಕ್ಕೆಲ್ಲ ಬ್ಯಾಕಿಗೆ ಮತ್ತು ಫ್ರಂಟಲ್ಲಿ ಇದನ್ನೆಲ್ಲ ಜಾಯಿಂಟ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ 1 ಇಂಚು ಅಥವಾ 2 ಇಂಚು ಬಿಟ್ಬಿಟ್ಟಿರ್ತೀನಿ ನಾನು. ಈ ಥರ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು ನಾನು ಎಷ್ಟು ಬಟ್ಟೆ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಅಷ್ಟು ಬಟ್ಟೆ ಬಿಟ್ಟು ನಾನು ಲೈನಿಂಗ್ನ ವರ್ಕ್ ಮೇಲೆ ಇಟ್ಟು ನಾನು ನೀಟಾಗಿ ಕಟ್ ಮಾಡ್ಕೊತೀನಿ. ಇದನ್ನು ಸ್ಟಿಚ್ ಮಾಡಬೇಕು ನಾನು. ಸ್ಟಿಚ್ ಮಾಡೋಕ್ಕೋಸ್ಕರ ನಾನು ಇದನ್ನು ಕಟಿಂಗ್ ಮಾಡಿ ಇಟ್ಬಿಡೋಣ, ನಿಮಗೆ ಯಾವ ಥರ ಲೈನಿಂಗ್ ಇಟ್ಕೊಂಡು ಕಟ್ ಮಾಡ್ಕೊಳ್ಳೋದು ಅಂತ ನಿಮಗೊಂದು ಐಡಿಯಾ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ವರ್ಕ್ ಬ್ಲೌಸು ಇನ್ನೂ 3 ಬ್ಲೌಸ್ದು ವರ್ಕ್ ಮಾಡಿಸ್ಕೊಂಡು ತಂದಿದ್ದಾರೆ. ಹೊಲಿಬೇಕು, ಅದನ್ನು ಹೊಲ್ದು ಕೊಡಬೇಕು. ಅರ್ಜೆಂಟ್ ಇದೆ, ಈ ವಾರ ಇದೆ. ಅಷ್ಟರಲ್ಲಿ ನಾನು ಅದನ್ನು ರೆಡಿ ಮಾಡಬೇಕು. ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಬ್ಲೌಸ್ದೆಲ್ಲ, ಹಾಗಾಗಿ ನನಗೇನು ಕಷ್ಟ ಅಂತ ಅನಿಸಲ್ಲ. ಸ್ಲೀವ್ಗೂ ಅಷ್ಟೇ ಅದ್ರ ಮೇಲೆ ಇಟ್ಕೊಂಡು ಯಾವ ಕಡೆ ಜಾಯಿಂಟ್ ಬರುತ್ತಾ ಅಥವಾ ಇಲ್ವಾ ಅಂತ ನೋಡಿಕೊಂಡು ಅದನ್ನು ನೀಟಾಗಿ ಹೀಗೇ ಕಟ್ ಮಾಡ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಕಟ್ ಮಾಡ್ಕೊಳ್ಳೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇದೆಲ್ಲ ಆದಮೇಲೆ ನಾನು 2 ಬ್ಲೌಸು ಹೊಲ್ದಿದ್ದೆ, ಅಂದರೆ ಹೋದ ವಾರ ಹೊಲ್ದಿದ್ದೆ. ಈ 2 ಬ್ಲೌಸ್ನ ನಾನು ಇನ್ನೂ ಕೊಟ್ಟೇ ಇಲ್ಲ. ನಾನು ನಿಮಗೆ ಡಿಸೈನ್ ತೋರಿಸೋಣ ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನನಗಂತೂ ನಿಜ ಇದು ತುಂಬಾ ಇಷ್ಟ ಆಯಿತು. ಯಾವುದು ಅಂತ ಅಂದರೆ, ಇದು ಸಿಂಪಲ್ಲಾಗೇ ಹೊಲ್ದಿದ್ದೀನಿ ಅಷ್ಟೇ, ಇದಕ್ಕೇನು ಪೈಪಿಂಗ್ ಕೊಟ್ಟಿಲ್ಲ ಅಥವಾ ಎಕ್ಸ್ಟ್ರಾ ಡಿಸೈನ್ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ಹಾಗೇ ಒಂದು ಕ್ಯಾನ್ವಾಸಲ್ಲಿ ಡಿಸೈನ್ ಕೊಟ್ಟು ಉಲ್ಟಾ ಮಾಡಿದ್ದೀನಿ, ಅಷ್ಟು ಬಿಟ್ಟರೆ. ಇನ್ನೊಂದು ಬ್ಲೌಸ್ ನೋಡಿ, ಇದಂತೂ ಟೈಮ್ ಹಿಡಿಯುತ್ತೆ. ಇದು ಬ್ಲೌಸು ನನಗಂತೂ ಸಿಕ್ಕಾಪಟ್ಟೆ ತುಂಬ ಇಷ್ಟ ಆಯಿತು. ಹೊಲ್ದಾದ್ಮೇಲೆ ತುಂಬಾ ಚೆನ್ನಾಗಿ ಬಂತು. ನೋಡಿ, ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ. ನನ್ನ ಡಿಸೈನು ನಿಮಗೆ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹೇಗಿದೆ ಬ್ಲೌಸ್ ಡಿಸೈನ್ ಅಂತ ನೀವು ಹೇಳಬೇಕು ನನಗೆ. ಇದು ಬಫ್ ಕೊಟ್ಟಿದ್ದೀನಿ, ಹಾಫ್ ಸ್ಲೀವ್ಗೆ ಬಫ್ ಕೊಟ್ಟಿದ್ದೀನಿ. ತುಂಬಾ ಸೂಪರಾಗಿ ಕಾಣುತ್ತೆ ಹಾಕ್ಕೊಂಡ್ಮೇಲಂತೂ. ಮುಂದೆನೂ ಅಷ್ಟೇ ಲೈಟಾಗೆ ಡಿಸೈನ್ ಮಾಡಿದ್ದೀನಿ. ಇದನ್ನು ವೇರ್ ಮಾಡಿದಾಗಲೇ ಗೊತ್ತಾಗೋದು ಯಾವ ಥರ ಕಾಣುತ್ತೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್.